ವೀಕ್ಷಕರೇ, ಒನ್ ಕನ್ನಡ ನ್ಯೂಸ್ ಹಾವೇರಿ. ನಾನು ಬಿರೇಶ್ ಪೂಜಾರ್. ವೀಕ್ಷಕರೇ, ಇಂದು ದೇಶಾದ್ಯಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜನ್ಮ ದಿನೋತ್ಸವವನ್ನು ಅತಿ ವಿಜೃಂಭಣೆಯಿಂದ ಆಚರಿಸಲಾಗ್ತಾಯಿದೆ. ಹಾಗೆ ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ನಗರದಲ್ಲಿ ಕೂಡ ವಿವಿಧ ಬೀದಿಗಳಲ್ಲಿ ಮೆರವಣಿಗೆ ಮೂಲಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಣೆ ಮಾಡುವುದರ ಜೊತೆಯಲ್ಲಿ ಸಾರ್ವಜನಿಕರಿಗೆ ಹಣ್ಣು ಹಂಪಲ ಮತ್ತು ತಂಪಾದ ಪಾನೀಯಗಳನ್ನು ವಿತರಣೆ ಮಾಡುವ ಮೂಲಕ ಅತಿ ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ಜರುಗಿತು ಅಂತ ಹೇಳ್ಬೋದು. ಈ ಕುರಿತು ಸಂವಿಧಾನ ಶಿಲ್ಪಿಯ ಜನ್ಮ ದಿನೋತ್ಸವದ ಅಂಗವಾಗಿ ಗಣ್ಯಮಾನ್ಯರು ಹೇಳಿದ್ದೇನು ವೀಕ್ಷಕರೇ, ಒಮ್ಮೆ ನೋಡಿಬಿಡಿ. ಪ್ರತಿ ವರ್ಷದಂತೆ ಅಂಬೇಡ್ಕರ್ ಜಯಂತಿ ಇವತ್ತು ಮಹಾನ್ ವ್ಯಕ್ತಿ, ಜಾತ್ಯತೀತವಾಗಿ ಸಮಾನತೆಯನ್ನು ತಂದಂಥ ವ್ಯಕ್ತಿಯ ಜಯಂತಿ ದಿವಸ ನಾವು ಪ್ರತಿ ವರ್ಷವೂ ಕೂಡ ನಾವು ಮಜ್ಜಿಗೆ, ಬಾಳೆಹಣ್ಣು, ಬಿಸ್ಕಿಟು ಏನು ಮೆರವಣಿಗೆ ಮುಖಾಂತರ ಬಂದವರಿಗೆ ಮತ್ತು ಜನರಿಗೆ, ಸಾರ್ವಜನಿಕರಿಗೂ ಪ್ರತಿ ವರ್ಷವೂ ಈ ಕಾರ್ಯಕ್ರಮವನ್ನು ಮಾಡ್ಕೊತ ಬರ್ತಾ ಇದ್ದಾನೆ. ಎಲ್ಲರ ಒಂದು ಹಿರಿಯರ ಆಶೀರ್ವಾದದಿಂದ ಇವತ್ತು ಎಲ್ಲ ನನಗೆ ಒಂದು ಶಕ್ತಿಯನ್ನು ಕೊಟ್ಟು ಇವತ್ತು ಜನರಿಗೆ ಸೇವೆಯನ್ನು ಮಾಡಲಿಕ್ಕೆ ನನಗೆ ಇದಾಗಿದೆ. ಅದಕ್ಕಾಗಿ ಇವತ್ತು ಅಂಬೇಡ್ಕರ್ ಒಂದು ಸಂವಿಧಾನದಲ್ಲಿ ಇರೋದ್ರಿಂದ ಅಂಬೇಡ್ಕರ್ ನಮಗೆ ಆಶೀರ್ವಾದ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕೊಡಲಿ ಅಂತ ದೇವರಲ್ಲಿ ಬೇಡ್ಕೊಂತ ಇದ್ದಾನೆ. ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಇವತ್ತು ಅಂಬೇಡ್ಕರ್ ಜಯಂತಿಯ ಪ್ರಯುಕ್ತ ಹನುಮಂತಪ್ಪ ಕಬ್ಬಾರ್ ಅವರ ಸಾರಥ್ಯದಲ್ಲಿ ನಮ್ಮ ನಗರದ ಜನತೆಗೆ ಬಾಳೆಹಣ್ಣು, ಮಜ್ಜಿಗೆ, ಬಿಸ್ಕೆಟ್ಗಳನ್ನು ಪ್ರತಿ ವರ್ಷದಂತೆಯೂ ಕೂಡ ಈ ವರ್ಷವೂ ಹಂಚುತ್ತಾ ಬಂದಿದ್ದೇವೆ. ಆದ ಕಾರಣ ಎಲ್ಲ ನಮ್ಮ ರಾಣೆಬೆನ್ನೂರು ಜನತೆ ಇದನ್ನು ಸ್ವೀಕರಿಸಿ ಅಂಬೇಡ್ಕರ್ ಜಯಂತಿಯನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯ ವಿನಂತಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಇವತ್ತಿನ ಒಂದು ಹುಟ್ಟು ಹಬ್ಬದ ಪ್ರಯುಕ್ತವಾಗಿ ಬೆಳಗ್ಗೆ 9:00 ಶ್ರೀ ಮಾಯಂಗುಡಿ ಮತ್ತು ಹರಳೆ ನಗರದಿಂದ ಮೆರವಣಿಗೆಯ ಮುಖಾಂತರವಾಗಿ ಅಪಾರ ಜನರೊಂದಿಗೆ ಮತ್ತು ಎಲ್ಲ ಇಲಾಖೆಯ ಮುಖ್ಯಸ್ಥರೊಂದಿಗೆ ಮತ್ತು ಈ ರಾಣೆಬೆನ್ನೂರ ಜನಪ್ರಿಯ ಶಾಸಕರಾದ ಶ್ರೀ ಪ್ರಕಾಶ್ ಕೋಳಿವಾಡ್ ಅವರ ನೇತೃತ್ವದಲ್ಲಿ ಮೆರವಣಿಗೆ ಉದ್ಘಾಟನೆ ಒಂದು ಚಾಲನೆ ಕೊಡಲಾಗಿತ್ತು. ಈ ಚಾಲನೆಯಲ್ಲಿ ಅನೇಕ ದಲಿತ ಸಂಘರ್ಷ ಸಮಿತಿಯ ಮುಖಂಡರು ಮತ್ತು ವಿವಿಧ ಸಂಘಟನೆ ಮುಖಂಡರು ಮತ್ತು ರೈತರ ಸಂಘದ ಅಧ್ಯಕ್ಷರಾದ ಶ್ರೀ ಹನುಮಂತಪ್ಪ ಕಬ್ಬಾರ್ ಅವರು ಎಲ್ಲರಿಗೆ ಶಾಲು ಹೊದಿಸುವ ಜೊತೆಗೆ ಹಣ್ಣು ಮತ್ತು ಬಿಸ್ಕಿಟ್ ಅನ್ನು ವಿತರಣೆ ಮಾಡಿ ಎಲ್ಲರ ಒಂದು ತಡಿಸಿದ್ದಾರೆ. ಅದ್ರ ಜೊತೆಯಲ್ಲಿ ಎಲ್ಲ ಇಲಾಖೆ, ವಿಶೇಷವಾಗಿ ಇವತ್ತು ದಿವಸ ಮಹಿಳಾ ಮತ್ತು ಮಕ್ಕಳ ಇಲಾಖೆಯ ಬಹಳಷ್ಟು ಕಾರ್ಯಕರ್ತರು ಈ ಒಂದು ಕಾರ್ಯಕ್ರಮ ಆಯೋಜಿಸಿದರು ಮತ್ತು ಬೇರೆ ಇಲಾಖೆಯ ಮುಖ್ಯಸ್ಥರು ಎಲ್ಲರೂ ಬಂದು ಈ ಮೆರವಣಿಗೆಯಲ್ಲಿ ಯಶಸ್ವಿಗೊಳಿಸಿದಂತೆ ಕೇಳಿಕೊಳ್ತಾ ಈಗಾಗಲೇ ಒಂದು ಸ್ಟೇಜ್ ಕಾರ್ಯಕ್ರಮ ಮುಂದಿನ ಒಂದು 15 ನೆರವೇರುವಂತು ಆ ಒಂದು ಕಾರ್ಯಕ್ರಮ ಯಶಸ್ವಿ ಆಗಬೇಕಾಗಿ ತಮ್ಮ ಒಂದು ವಿನಂತಿ ಮಾಡಿಕೊಳ್ತಾರೆ. ಎಲ್ಲರೂ ನಮಸ್ಕಾರ. ಇವತ್ತು ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನ. ಎಲ್ಲರಿಗೂ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂಥ ಸಂವಿಧಾನದ ಕುರಿತಾಗಿ ನಮ್ಮ ದೇಶ ಇವತ್ತು ಪ್ರತಿಯೊಬ್ಬರ ಹಕ್ಕನ್ನು ಚಲಾವಣೆಯುವಂಥ ಶಕ್ತಿ ನಮಗಿದೆ. ವಿಶೇಷವಾಗಿ ಇವಾಗ ಭಾರತ ದೇಶ ಪ್ರಧಾನಮಂತ್ರಿಗಳು 33% ಮಹಿಳೆಯರಿಗೆ ಅವಕಾಶಗಳನ್ನು ನೀಡುವುದರ ಮುಖಾಂತರ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ರ ಒಂದು ಸಂವಿಧಾನದ ಒಂದು ಶಕ್ತಿ ಅಂತ ಹೇಳ್ತಾ ಎಲ್ಲರೂ ಶುಭವಾಗಲಿ. ಜೈ ಭಾರತ್, ಜೈ ಭಾರತ್. ನೋಡಿದ್ರಲ್ಲ ವೀಕ್ಷಕರೇ, ತಡ ಯಾಕೆ? ಸುದ್ದಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಮತ್ತೊಂದು ಬಾರಿ ಸುದ್ದಿಯೊಂದಿಗೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.